ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಾಡಿ ಮೆಜರ್ಮೆಂಟ್ ತಗೊಂಡಾಗ ನಾವು ಯಾವ ರೀತಿ ಬ್ಲೌಸ್ ಅನ್ನ ಕಟ್ ಮಾಡಕ್ ಹೋಗೋಣ ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ನಾನು ಬಾಡಿ ಮೆಜರ್ಮೆಂಟ್ ತಗೊಂಡಿದ್ದೀನಿ. ಈ ರೀತಿ ಇದೆ. ಮೆಜರ್ಮೆಂಟ್ ಬಂದು ನೋಡಿ, ಲೆಂತ್ ಬಂದು 15 ಇಂಚ್ ಇದೆ. ಚೆಸ್ಟ್ ಮೆಜರ್ಮೆಂಟ್ ಬಂದು 44 ಇಂಚ್ ಇದೆ. ಹಾಗೆ ವೇಸ್ಟ್ ಮೆಜರ್ಮೆಂಟ್ ಬಂದು 35 ಇಂಚ್ ಇದೆ. ಹಾಗೆ ಶೋಲ್ಡರ್ ಬಂದು ಸ್ನೇಹಿತರೆ ನೋಡಿ, ಶೋಲ್ಡರ್ ಬಂದು 5.25 ಇಂಚ್ ಇದೆ. ಹಾಗೆ ಆರ್ಮೋಲ್ ಬಂದು 19 ಇಂಚು ಆರ್ಮೋಲ್ ಇದೆ. ಹಾಗೆ ನೋಡಿ, ನಾನು ಫಸ್ಟ್ ಡಾಟ್ ಪಾಯಿಂಟ್ ಬಂದು 11.25 ಇಂಚ್ ಇಡ್ತಾ ಇದ್ದೀನಿ. ಸೆಕೆಂಡ್ ಡಾಟ್ ಪಾಯಿಂಟ್ ಬಂದು 14 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಂತ ಇದ್ದೀನಿ. ಹಾಗೆ ಫ್ರಂಟ್ ನೆಕ್ ಡೀಪ್ ಬಂದು 7 ಇಂಚ್ ಇದೆ. ಹಾಗೆ ಬ್ಯಾಕ್ ನೆಕ್ ಡೀಪ್ ಬಂದು 10 ಇಂಚ್ ಇದೆ. ಹಾಗೆ ಸ್ಲೀವ್ ಅಲ್ಲಿ ಮೆಜರ್ಮೆಂಟ್ ಬಂದ್ರೆ ಸ್ಲೀವ್ ಲೆಂತ್ ಬಂದು 10.5 ಇಂಚು. ಹಾಗೆ ಲೂಸ್ ಬಂದು ನೋಡಿ, ಫಿಟ್ಟಿಂಗ್ ಬರುತ್ತಲ್ಲ, ಅದು 13.5 ಇಂಚ್ ಇದೆ. ಆರ್ಮೋಲ್ ರೌಂಡಿಂಗ್ ಬಂದು ನಮಗೆ ಬಾಡಿ ಆರ್ಮೋಲ್ ಎರಡು ಒಂದೇ ಸ್ನೇಹಿತರೆ. ಹಾಗಾಗಿ ಇದಕ್ಕೂ 19 ಇಂಚು, ಇದರಲ್ಲಿ ಕೂಡ 19 ಇಂಚು ನಾನು ಬರ್ಕೊಂಡಿದ್ದೀನಿ. ನೋಡಿ, ನಾನು ಈ ಮೆಜರ್ಮೆಂಟ್ಗೆ ನಿಮಗೆ ತುಂಬಾ ಈಸಿ ಮೆಥಡ್ ಅಲ್ಲಿ ಕಟ್ ಮಾಡಿ ತೋರಿಸ್ತೀನಿ ಈ ವಿಡಿಯೋನ. ದಯವಿಟ್ಟು ಯಾರು ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ. ಮೊದಲಿಗೆ ಬಂದು ನೋಡಿ ಸ್ನೇಹಿತರೆ, ನಾವು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ ಈ ಮೆಜರ್ಮೆಂಟ್ಗೆ. ಇವಾಗ ನೋಡಿ, ಲೆಂತ್ ಬಂದು 15 ಇಂಚ್ ಇದೆ ಸ್ನೇಹಿತರೆ. ನಾನು ಅದಕ್ಕಿಂತ ಮುಂಚೆ ನೋಡಿ, ನಾನು ಲೈನಿಂಗ್ ಅಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಇದು ಲೈನಿಂಗ್ ಬಂದು 90 ಸೆಂಟಿಮೀಟರ್ ಇದೆ. ಹಾಗೆ ನೋಡಿ, ಇದು ಮೇನ್ ಫ್ಯಾಬ್ರಿಕ್ ಸೀರೆದು ಬಟ್ಟೆ. ಬಾರ್ಡರ್ ಬಂದು ಸ್ನೇಹಿತರೆ ನೋಡಿ, ಚಿಕ್ಕದಿದೆಯಲ್ಲ, ಇದು ಬ್ಯಾಕ್ ಸೈಡ್ ಬರಬೇಕು. ಹಾಗೆ ದೊಡ್ಡ ಬಾರ್ಡರ್ ಇದೆ, ಇದು ಸ್ಲೀವ್ಗೆ ಯೂಸ್ ಮಾಡ್ಕೋಬೇಕು ನಾವು. ಸ್ಲೀವ್ಗೆ ಚೆನ್ನಾಗಿರುತ್ತೆ. 10.5 ಇಂಚು ಸ್ಲೀವ್ ಲೆಂತ್ ಇದೆ. ಹಾಗಾಗಿ ನೋಡಿ, ನಾನು ಮೊದಲಿಗೆ ಬಂದು ಲೈನಿಂಗ್ ಅಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಲೈನಿಂಗ್ ಅನ್ನ ಯಾವ ರೀತಿ ಹಾಕೋಬೇಕಂದ್ರೆ ನೋಡಿ, ಕ್ಲೋಸಿಂಗ್ ಸೈಡ್ ಬಂದು ನನ್ನ ಕಡೆ ಹಾಕೊಂಡಿದ್ದೀನಿ, ಓಪನ್ ಸೈಡ್ ಬಂದು ಆ ಕಡೆ ಬಿಟ್ಕೊಂಡಿದ್ದೀನಿ. ನಾವು ಮೊದಲಿಗೆ ಬಂದು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೋಬೇಕು. ಇವಾಗ ನೋಡಿ, ಲೆಂತ್ ಬಂದು ಎಷ್ಟಿದೆ, 15 ಇಂಚ್ ಇದೆ. ನಾವು ಕೆಳಗಡೆ 1/2 ಇಂಚು ಮಾರ್ಜಿನ್ಗೆ ಮೊದಲಿಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ. ನೀವು ಎರಡನ್ನೂ ಸೇರಿಸಿ ಮಾರ್ಕ್ ಮಾಡ್ಕೋಬಾರ್ದು. ಏನಕ್ಕಂದ್ರೆ ನೋಡಿ, ನಿಮ್ಗೆ ಲೈನಿಂಗ್ ಬ್ಲೌಸ್ ಹಾಗೆ ಸಾದಾ ಬ್ಲೌಸ್ ಎರಡು ಒಂದೇ ತರ ಇರುತ್ತೆ, ಬೇರೆ ಏನ್ ಡಿಫ್ರೆನ್ಸ್ ಇರಲ್ಲ. ನೋಡಿ, ಇಲ್ಲಿ ಮೊದಲಿಗೆ 1/2 ಇಂಚಿಗೆ ಒಂದು ಮಾರ್ಕ್ ಹಾಕಂತ ಇದ್ದೀನಿ. ಇಲ್ಲಿಂದ ಬಂದು ನಾವು 15 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು. ಲೆಂತ್ ಬಂದು ಎಷ್ಟಿದೆ, 14 ಇಂಚ್ ಇದ್ರೆ 14, 15 ಇದ್ರೆ 15. ನಿಮ್ ಬ್ಲೌಸ್ ಎಷ್ಟಿದೆಯೋ ಅಷ್ಟಕ್ಕೆ ನೀವು ಮಾರ್ಕ್ ಅನ್ನ ಮಾಡ್ಕೊಳ್ಳಿ. ನಾನು 15 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಇವಾಗ ಮೇಲ್ಗಡೆಗೆ ಶೋಲ್ಡರ್ ಮಾರ್ಜಿನ್ 1/2 ಇಂಚು ಮಾರ್ಕ್ ಮಾಡ್ಕೊಂತೀನಿ. ಇದು ನಿಮ್ಗೆ ಈಸಿ ಮೆಥಡ್. ನೋಡಿ, ಪ್ರತಿ ಬ್ಲೌಸ್ಗಾದ್ರೂ ಅಷ್ಟೇ 16 ಇಡಿ, 17 ಲೆಂತ್ ಇಡಿ ಅಥವಾ 13 ಇಡಿ, ಈ ಮೆಜರ್ಮೆಂಟ್ ಅನ್ನ ನೀವು ಫಾಲೋ ಮಾಡಿ. ಇದು ಲೈನಿಂಗ್ ಬ್ಲೌಸ್ಗೆ ಸ್ನೇಹಿತರೆ. ನೋಡಿ, ನಾನು ಅವಾಗಲೇ ಹೇಳಿದೆ 5.25 ಇಂಚು ನಾನು ಇದನ್ನ ಶೋಲ್ಡರ್ ನ ಇಡ್ತಾ ಇದ್ದೀನಿ. ಯಾಕಂದ್ರೆ ಇದು ಸ್ನೇಹಿತರೆ ಡೀಪ್ ಬಂದು ತುಂಬಾ ಜಾಸ್ತಿ ಇದೆ. ಇದು ಕ್ಯಾಲ್ಕುಲೇಷನ್ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ ನಾನು ನಿಮಗೆ. ನೋಡಿ, ಇದು ನಾನು 5.25 ಇಂಚ್ ಇಡ್ತಾ ಇದ್ದೀನಿ. ಹಾಗೆ ನೆಕ್ ವಿಡ್ತ್ ಬಂದು ನಾನು 2.5 ಇಂಚ್ ಇಡ್ತಾ ಇದ್ದೀನಿ. ನಮಗೆ 2.25 ಅಂದ್ರೆ 5.5 ಇಂಚು ರೆಡಿ ಸಿಗುತ್ತೆ. 2.5 ಇಟ್ಟರೆ 5.5 ಇಂಚು ನಮಗೆ ರೆಡಿ ಸಿಗುತ್ತೆ. ಹಾಗೆ ಲೆಂತ್ ಬಂದು ನೋಡಿ 10 ಇಂಚು ನಮ್ಗೆ ಬೇಕು. ಬ್ಯಾಕ್ ನೆಕ್ ಬಂದು ರೆಡಿ 10 ಇಂಚು ಬೇಕು. ನೋಡಿ, ತುಂಬಾ ಡೀಪ್ ಇದೆ ಇದು. ಹಾಗೆ ಕೆಳಗಡೆ ಬಂದು ನಾನು 3 ಇಂಚು ವಿಡ್ತ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ, ಇಲ್ಲಿ 2.5 ಇಂಚ್ ಇಟ್ಟಿದ್ದೀನಿ, ಇಲ್ಲಿ 3 ಇಂಚ್ ಇಟ್ಟಿದ್ದೀನಿ. ನಮಗೆ ಸೇಪ್ ಅನ್ನೋದೈತಲ್ಲ ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡಿ, ಇವಾಗ ನಾವು ಇದಕ್ಕೆ ಲೈನ್ ಹಾಕೋಣ. ಈ ರೀತಿ ನೀವು ಯಾವ ತರ ಬೇಕೋ ಆ ತರ ನೀವು ಮಾಡ್ಕೋಬಹುದು. ನಾನು ಸಾದಾ ಇದಕ್ಕೆ ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ, ಈ ತರ ನಾನು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾರ್ಕ್ ಅನ್ನ ಮಾಡ್ಕೋಬಹುದು. ಇದರಲ್ಲಿ ಏನು ಸೇಮ್ ಮಾಡೋ ಅವಶ್ಯಕತೆ ಏನಿಲ್ಲ. ಹಾಗೆ ನೋಡಿ, ಇವಾಗ ನಾವು ಆರ್ಮೋಲ್ ಡೌನಿಂಗ್ ಗೆ ಇಲ್ಲಿ 5.25 ಇಂಚು ಶೋಲ್ಡರ್ ಇಟ್ಟಿದೀವಿ. ಕೆಳಗಡೆ ಕೂಡ 5.25 ಇಂಚ್ ಇಡೋಣ. ಡೀಪ್ ಜಾಸ್ತಿ ಇರೋದಕ್ಕೆ ಸ್ನೇಹಿತರೆ ಇದು ನಾನು 5.25 ಇಂಚು ಶೋಲ್ಡರ್ ಅನ್ನ ತಗೊಂಡಿದ್ದೀನಿ. ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು ಸ್ನೇಹಿತರೆ ಎಷ್ಟಿದೆ, 44 ಇದೆ. ನಾವು 44 4ರಿಂದ ನಾವು ಡಿವೈಡ್ ಮಾಡಿದಾಗ ನಮಗೆ 11 ಇಂಚ್ ಬರುತ್ತೆ. ನೋಡಿ, 11 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಸ್ನೇಹಿತರೆ. ನಮಗೆ ಆರ್ಮೋಲ್ ಡೌನಿಂಗ್ ಗೊತ್ತಿಲ್ಲ. ನೋಡಿ, ನೀವು ಮೆಜರ್ಮೆಂಟ್ ಚಾರ್ಟ್ ಪ್ರಕಾರ ಹೇಳ್ಬೇಕಂದ್ರೆ 5.25 ಇಂಚ್ ಇಟ್ರೆ ಸಾಕಾಗುತ್ತೆ. ನೋಡೋಣ, ನಾವು ಚೆಕ್ ಮಾಡಿ ಒಂದ್ಸರಿ ಎಷ್ಟು ಬರುತ್ತೆ ಅಂತ ಹೇಳಿ. ಹಾಗೆ ವೇಸ್ಟ್ ಬಂದು ಎಷ್ಟಿದೆ, ವೇಸ್ಟ್ ಬಂದು 35 ಇದೆ. ನಾವು 4 ಡಿವೈಡ್ ಮಾಡಿದಾಗ ನಮಗೆ 8.25 ಬರುತ್ತೆ. ನೋಡಿ, 8.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ 1 ಇಂಚು ಡಾಟ್ಗೋಸ್ಕರ 1.5 ಇಂಚು ನೀವು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಮಾರ್ಕ್ ಮಾಡ್ಕೊಳ್ಳೇಬೇಕು. ಪ್ರತಿ ಬ್ಲೌಸ್ಗಾದ್ರೂ ಅಷ್ಟೇ 1.5 ಇಂಚು 2 ಇಂಚಿಗಿಂತ ಜಾಸ್ತಿ ಇಡಬಾರ್ದು. 1.5 ಇಂಚು ಇಟ್ಟರೆ ಬೆಟರು ಸ್ನೇಹಿತರೆ. ನೋಡಿ, ಇವಾಗ ನಾವು ಆರ್ಮೋಲ್ ಡೌನಿಂಗ್ ಅನ್ನ ಯಾವ ರೀತಿ ಕಂಡಿದೆ ಅಂತ ನೋಡ್ಕೊಳ್ಳೋಣ. ನಮಗೆ ಬಂದು ಆರ್ಮೋಲ್ ನಾವು ಮೆಜರ್ಮೆಂಟ್ ತಗೊಂಡಾಗ ನಮಗೆ ಎಷ್ಟಿದೆ, 19 ಇಂಚು ಆರ್ಮೋಲ್ ಇದೆ. ನಾನು ಇವಾಗ 5.25 ಇಂಚ್ ಇಟ್ಟು ಒಂದು ಮೆಜರ್ಮೆಂಟ್ ಮಾಡ್ತೀನಿ. 5.25 ಇಂಚ್ ಇಟ್ಟಿದ್ದೀನಿ. ನೋಡಿ, ಇವಾಗ ಚೆಕ್ ಮಾಡ್ಕೊಳ್ಳೋಣ ನಮಗೆ ಎಷ್ಟು ಬರುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ.
ನಮಗೆ ಬಂದು 19 ಇಂಚ್ ಬರಬೇಕು ನೋಡಿ. ನಾನು ಅಂದಾಜಲ್ಲೇ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ, ಎಷ್ಟು ಬೇಕು ಅಂತ ನೋಡ್ಕೊಳ್ಳೋಣ. ಕರೆಕ್ಟಾಗಿ ಬರುತ್ತೆ ಅಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೊಂಡು ನೋಡಿ. ನಮಗೆ 5.25 ಇಂಚ್ ಇಟ್ಟರೆ ಸಾಕಾಗುತ್ತೆ, ಕರೆಕ್ಟಾಗಿ ಬರುತ್ತೆ ಸ್ನೇಹಿತರೆ. ಇದನ್ನೇ ಫೈನಲ್ ಮಾಡೋಣ. 5.25 ಇಂಚ್ ಶೋಲ್ಡ್ರು, 5.25 ಇಂಚು ನಾವು ಆರ್ಮೋಲ್, ಇವೆರಡನ್ನು ಅಂದ್ರೆ ನೋಡಿ ನಿಮ್ಗೆ ಆರ್ಮೋಲ್ ರೌಂಡಿಂಗ್ ಬಂದು 19 ಇಂಚ್ ಇದ್ದಾಗ ಮಾತ್ರ ಈ ಮೆಜರ್ಮೆಂಟ್ ಬರುತ್ತೆ ನಿಮ್ಗೆ. 19 ಇಂಚ್ ಇದ್ರೆ ಜಾಸ್ತಿ, 18 ಇಂಚ್ ಇದ್ರೆ ನಾವು ಮತ್ತೆ 5.25 ಇಂಚು ನೋಡಿ. ಇದೇ ಡಿಪಿಗೆ ನೀವು ಶೋಲ್ಡರ್ನ 5.25 ಇಂಚ್ ಇಟ್ಟಾಗ ನೀವು 5.25 ಇಂಚು ತಗೋಬೇಕು. ಆರ್ಮೋಲ್ ಡೌನಿಂಗ್ ಅನ್ನ 5.25 ಇಂಚ್ ತಗೋಬೇಕು. ಆವಾಗಲೇ ನಿಮ್ಗೆ 18 ಇಂಚು ಆರ್ಮೋಲ್ ಇದ್ರೆ ಕರೆಕ್ಟ್ ಆಗಿ ಬರುತ್ತೆ ನೋಡಿ. ಇವಾಗ ನೋಡಿ ಈ ಕಾರ್ನರ್ ಇಂದ ನಾನು 1.25 ಇಂಚು ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇದು ಬ್ಯಾಕ್ ಶೇಪ್ಗೋಸ್ಕರ. ನಮಗೆ ಬ್ಯಾಕ್ ಶೇಪ್ ತುಂಬಾ ಇಂಪಾರ್ಟೆಂಟ್ ಮಾರ್ಕಿಂಗ್ಗೋಸ್ಕರ ನೋಡಿ. ಇದು ಸ್ಕೇಲ್ ಇಟ್ಟು ನಾವು ಈಸಿಯಾಗಿ ಈ ರೀತಿ ನಾವು ಮಾರ್ಕ್ ಮಾಡ್ಕೋಬಹುದು ನೋಡಿ. ಇನ್ನೊಂದ್ಸಾರಿ ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ ಕರೆಕ್ಟಾಗಿ ಬರುತ್ತೆ ಅಲ್ಲ ಅಂತ ಹೇಳಿ. ನೋಡಿ ನಮಗೆ 18 ಇಂಚು 19 ಇಂಚ್ ಬರ್ಬೇಕಂದ್ರೆ 8.25 ಬರ್ಬೇಕಲ್ವಾ. 9 19 ಇಂಚ್ ಸ್ನೇಹಿತರೆ, 9.25 ಬರ್ಬೇಕು ನಮಗೆ ನೋಡಿ. 9.25 ಬರುತ್ತೆ. ನಾನು 9 ಇಂಚ್ ನೋಡ್ಕೊಂಡೆ ನಾನು. ಸಾರಿ 9.25 ಇಂಚ್ ಬರ್ಬೇಕು. ನೋಡೋಣ ಎಷ್ಟು ಬರುತ್ತೆ ಅಂತ ಹೇಳಿ. ನೋಡಿ 9.25 ಇಂಚ್ ಬರ್ತಾ ಇದೆ. ನಾನು 9 ಇಂಚ್ ಅನ್ಕೊಂಡೆ, ಹಾಗಾಗಿ ನಾನು ನೋಡಿ ಇವಾಗ 5.25 ಇಂಚ್ಗಿಂತ ಜಾಸ್ತಿ ಬರುತ್ತೆ ಸ್ನೇಹಿತರೆ. 6 ಇಂಚ್ ಬರುತ್ತೆ ನೋಡಿ. ಆರ್ಮೋಲ್ ಡೌನಿಗೆ ಬಂದು ಈ ಮೆಜರ್ಮೆಂಟ್ಗೆ 6 ಇಂಚ್ ಬರ್ತಾ ಇದೆ ನೋಡಿ. ನನಗೆ ಕನ್ಫ್ಯೂಸ್ ಆಯ್ತು. 19 ಇಂಚು ಆರ್ಮೋಲ್ ಇದೆ, ಹಾಗಾಗಿ ನಾನು 18 ಇಂಚ್ ಅನ್ಕೊಂಡೆ. 9 ಇಂಚು ನೋಡಿ. ಇವಾಗ ನಾವು 9.25 ಇಂಚು ಚೆಕ್ ಮಾಡ್ಕೊಳ್ಳೋಣ. ನಾವು ಬಾಡಿ ಮೆಜರ್ಮೆಂಟ್ ತಗೊಂಡಾಗ ನಾವು ಪರ್ಫೆಕ್ಟ್ ಆಗಿ ಇದನ್ನ ಚೆಕ್ ಮಾಡ್ಕೊಳ್ಳೇಬೇಕು. ನಮಗೆ ಅಳತೆ ಬ್ಲೌಸ್ ಕೊಟ್ಟಾಗ ತುಂಬಾ ಈಸಿಯಾಗಿ ಗೊತ್ತಾಗುತ್ತೆ, ಯಾಕಂದ್ರೆ ಅದ್ರಲ್ಲಿ ಎಷ್ಟು ಇರ್ತೀವಿ ನಾವು ಅಷ್ಟನ್ನ ಈಸಿಯಾಗಿ ಇಟ್ಬಿಡ್ಬೋದು ನೋಡಿ. ಕರೆಕ್ಟಾಗಿ ಬರ್ತಾ ಇದೆ. 1 ಪಾಯಿಂಟ್ ಕಡಿಮೆ ಬರ್ತಾ ಇದೆ ಸ್ನೇಹಿತರೆ, ಸರಿ ಆಗ್ಬೋದು ಅನ್ಕೊಂಡಿದೀನಿ. 9.25 ಬರಲ್ಲ, 9.25ಗೆ 1 ಪಾಯಿಂಟ್ ಕಡಿಮೆ ಬರ್ತಾ ಇದೆ. ಸ್ವಲ್ಪ ಅಡ್ಜಸ್ಟ್ ಮಾಡಿ ಕೆಳಗಡೆ ಕಟ್ ಮಾಡ್ಕೊಂಡ್ರೆ ಆಗೋಗುತ್ತೆ ನೋಡಿ. ಇವಾಗ ನಾವು ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ. ನಿಮಗೆ ಡಾಟ್ ಗೊತ್ತಾಗುತ್ತೆ ಅನ್ಕೊಂಡಿದೀನಿ. ಎರಡು ಸೆಂಟರ್ಗೆ ಒಂದು ಡಾಟ್ ಅನ್ನ ನಾವು 1 ಇಂಚ್ ಬಿಟ್ಟಿದೀವಿ, ಅಷ್ಟನ್ನ ನಾವು ಮಾರ್ಕ್ ಮಾಡ್ಕೊಂಡ್ರೆ ಸಾಕು ನೋಡಿ. ಒಂದು ನೂಲಿನಷ್ಟು ನಾನು ಕೆಳಗಡೆ ತಗೊಂತ ಇದ್ದೀನಿ. ಮೆಜರ್ಮೆಂಟ್ ನಾವು ಏನ್ ಮಾರ್ಕ್ ಮಾಡ್ಕೊಂಡ್ವಿ ಅದಕ್ಕಿಂತ ಅದರಲ್ಲೇ ಗೊತ್ತಾಗುತ್ತೆ ನಿಮಗೆ ನೋಡಿ. ಇಷ್ಟು ನಾವು ಬ್ಯಾಕ್ ಪಾರ್ಟ್ ಅನ್ನ ಇವಾಗ ಮಾರ್ಕಿಂಗ್ ಕಟಿಂಗ್ ಮಾಡ್ಕೊಂಡಿದೀವಿ. ಇವಾಗ ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ಒಂದು ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಿ ಸ್ನೇಹಿತರೆ. ನೋಡಿ ಇವಾಗ ನಾವು ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡ್ಕೊಳ್ಳಿಕ್ಕಿಂತ ಮುಂಚೆ ನಾವು ಕಾಜಾ ಪಟ್ಟಿ ಹಾಗೆ ಉಕ್ಸ್ ಪಟ್ಟಿಗೋಸ್ಕರ 1/4 ಇಂಚು ಅಥವಾ 1/2 ಇಂಚು ನೀವು ಎಷ್ಟಾದ್ರೂ ಬಿಡ್ಬೋದು, ಅಷ್ಟು ಮಾರ್ಜಿನ್ ಅನ್ನ ಒಂದ್ಸರಿ ಮಾರ್ಕ್ ಮಾಡ್ಕೊಳ್ಳಿ. ನಾನು 1/4 ಇಂಚ್ಗಿಂತ ಜಾಸ್ತಿ ಮಾರ್ಕ್ ಮಾಡ್ಕೊಂತ ಇದೀನಿ, 1/2 ಇಂಚ್ಗಿಂತ ಕಡಿಮೆ ಮಾರ್ಕ್ ಮಾಡ್ಕೊಂತೀನಿ. ನಾವು ಸ್ಟಿಚಿಂಗ್ ಅಲ್ಲಿ ಎಷ್ಟು ಯೂಸ್ ಮಾಡ್ತೀವಿ ನೀವು ಅಷ್ಟನ್ನೇ ಮಾರ್ಕ್ ಮಾಡ್ಕೋಬೇಕು. ಜಾಸ್ತಿ ಮಾರ್ಕ್ ಮಾಡ್ಕೊಂಡ್ರೆ ಅದು ಡಿಫ್ರೆನ್ಸ್ ಬರುತ್ತೆ ಬ್ಲೌಸ್ ಅಲ್ಲಿ ನೋಡಿ. ಇದು ಈ ರೀತಿ ಇಟ್ಟು ನಾವು ಬ್ಯಾಕ್ ಪಾರ್ಟ್ ಅನ್ನ ಸೇಮ್ ಆಸ್ ಇಟ್ ಈಸ್ ಅದು ಹೆಂಗಿದೆಯೋ ಹಂಗೆ ನಾವು ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ ನೋಡಿ. ಇದು ನೆಕ್ ವಿಡ್ತ್ ಬರ್ತಾ ಇದೆ, ಹಾಗೆ ಇದು ಶೋರ್ಟ್ ಬರ್ತಾ ಇದೆ ಇಲ್ಲಿಗೆ, ಹಾಗೆ ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟ್ ಎಕ್ಸ್ಟ್ರಾ ಮಾರ್ಜಿನ್ ನೋಡಿ. ಇವಾಗ ನಾವು ಬ್ಯಾಕ್ ಪಾರ್ಟ್ ಅನ್ನು ರಿಮೂವ್ ಮಾಡಿ ಇದಕ್ಕೆ ಲೈನ್ ಹಾಕೋಣ. ಹಾಗೆ ಸ್ನೇಹಿತರೆ ನೋಡಿ ಈ ಕಾರ್ನರ್ ಇಂದ 1/2 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡು ನೀವು ಇದಕ್ಕೆ ಒಂದು ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ನಾವು ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀನಿ. ಇವಾಗ ಬಂದು ಸ್ನೇಹಿತರೆ ನಮಗೆ ಫ್ರಂಟ್ ನೆಕ್ ಡೀಪ್ ಬಂದು ಎಷ್ಟಿದೆ 7 ಇಂಚು ಬೇಕಾಗುತ್ತೆ, ಹಾಗಾಗಿ ನಾನು 7 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ. ಇಲ್ಲಿ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ನಾನು 7 ಇಂಚು ಮಾರ್ಕ್ ಮಾಡ್ಕೊಂತೀನಿ. ನಮಗೆ 7 ಇಂಚು ರೆಡಿ ಬೇಕು, ಹಾಗಾಗಿ ನಾನು 6.25 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ 1/4 ಇಂಚು ಮಾರ್ಜಿನ್ಗೋಸ್ಕರ. ಹಾಗೆ ಇದಕ್ಕೆ ಒಂದು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. ಬೇಕಾದ್ರೆ ಸ್ಕೇಲ್ ಅಲ್ಲಿ ಕೂಡ ನೀವು ಮಾರ್ಕ್ ಮಾಡ್ಕೋಬಹುದು. ಇದು ಪರ್ಫೆಕ್ಟ್ ಆಗಿ ರೌಂಡ್ ಶೇಪ್ ಬರುತ್ತೆ. ಈ ರೀತಿ ನೀವು ಮಾರ್ಕ್ ಮಾಡ್ಕೊಂಡ್ರೆ ನೋಡಿ. ನಾವು ಇವಾಗ ನೆಕ್ಸ್ಟ್ ಫ್ರಂಟ್ ನೆಕ್ ಡೀಪ್ ಅನ್ನು ಕೂಡ ನಾವು ಮಾರ್ಕಿಂಗ್ ಮಾಡ್ಕೊಂಡಿದೀವಿ. ಇವಾಗ ಸ್ನೇಹಿತರೆ ನೋಡಿ ಡಾಟ್ ಪಾಯಿಂಟ್ ಬಂದು ನಾವು ಮೆಜರ್ಮೆಂಟ್ ಅಲ್ಲೇ ತಗೊಂಡಿರ್ತೀವಿ, ಇಲ್ಲ ಅಂದ್ರೆ ನೀವು
ಚೆಸ್ಟ್ ಮೆಜರ್ಮೆಂಟ್ ನ 10ನೇ 1 ಭಾಗ ಎಷ್ಟು ಬರುತ್ತೋ ಅಷ್ಟನ್ನ ಕೂಡ ಇಡಬಹುದು. ನಾನು ಬಂದು ಇದಕ್ಕೆ 11 ಇಂಚು ಡಾಟ್ ಹಿಡಿತಾ ಇದ್ದೀನಿ. 11 ಅಥವಾ 11 ಇಂಚುವರೆಗೂ ಇಡಬಹುದು. ನೋಡಿ 11 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ಹಾಗೆ ಇಲ್ಲಿಂದ ನೋಡಿ ಸೆಕೆಂಡ್ ಡಾಟ್ ಪಾಯಿಂಟ್ ಬಂದು ಇಲ್ಲಿಂದ 2.5 ಇಂಚು ಡೌನಿಂಗ್ ಮಾಡ್ಕೊಂತೀನಿ. 2.5 ಇಂಚು ಡೌನಿಂಗ್ ತಗೊಂಡಿದ್ದೀನಿ ಅಲ್ಲಿಂದ ಕೆಳಗೆ. ಟೋಟಲ್ ಬಂದು ಎಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ. 13.25 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಡಾಟ್ ಪಾಯಿಂಟ್ ಬಂದು 11 ಇಂಚಿಗೆ ನಾನು ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ನೇಹಿತರೆ ನಾವು ಮೇನ್ ಡಾಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಚೆಸ್ಟ್ ಮೆಜರ್ಮೆಂಟ್ ನ 10ನೇ 1 ಭಾಗ ಎಷ್ಟು ಬರುತ್ತೆ ನೋಡಿ. ಇದು 44 ಚೆಸ್ಟ್ ಇದೆ, ಅದ್ರ 10ನೇ 1 ಭಾಗ ಬಂದು 4.4 ಬರುತ್ತೆ. ನಾನು ಅಷ್ಟಕ್ಕೆ ನೋಡಿ ಇಲ್ಲಿ ಒಂದು ಮಾರ್ಕ್ ಹಾಕಂತೀನಿ. ಇದು ಒಂದು ಮೆಥಡ್. ಇಲ್ಲ ಅಂದ್ರೆ ನೀವು ಇವೆರಡು ಶೋಲ್ಡರ್ ಇದೆಯಲ್ಲ, ಇವೆರಡು ಶೋಲ್ಡರ್ ಸೆಂಟರ್ಗೆ ಒಂದು ಲೈನ್ ಹಾಕೊಂಡ್ರೆ ಅದು ಕೂಡ ಮಾರ್ಕಿಂಗ್ ಆಗುತ್ತೆ. ನೋಡಿ 3.25 ಇಂಚ್ ಇದೆ, ಅಲ್ಲಿಗೆ 1.25 1.5 1 ಪಾಯಿಂಟ್. ಇಷ್ಟಕ್ಕೆ ನಾವು ನೋಡಿ ಈ ತರ ಸ್ಕೇಲ್ ಇಟ್ಟಾಗ ಎಕ್ಸಾಕ್ಟ್ ಆಗಿ ಬರುತ್ತೆ ನೋಡಿ. ನಾವು ಮಾರ್ಕಿಂಗ್ ಮಾಡ್ಕೊಂಡಿರೋದು ಚೆಸ್ಟ್ ಮೆಜರ್ಮೆಂಟ್ ನ 10ನೇ 1 ಭಾಗ ಎಷ್ಟು ಬಂತು ಅಂತ ಹೇಳಿ. ಹಾಗೆ ಕೂಡ ಇಲ್ಲಿ ನೋಡಿ ಶೋಲ್ಡರ್ ಹಾಫ್ ಇಟ್ಟಾಗ ನಮಗೆ ಕರೆಕ್ಟ್ ಆಗಿ ಅದೇ ಪಾಯಿಂಟಿಗೆ ಅದು ಬರುತ್ತೆ. ಪ್ರತಿ ಬ್ಲೌಸ್ ಅಲ್ಲೂ ಕೂಡ ನೀವು ಈ ಮೆಥಡ್ ಆದ್ರೂ ಫಾಲೋ ಮಾಡಿ, ಇಲ್ಲಾಂದ್ರೆ ಆ ಮೆಥಡ್ ಆದ್ರೂ ಫಾಲೋ ಮಾಡಿ, ಎರಡು ಕೂಡ ಸೇಮ್ ಬರುತ್ತೆ. ನೋಡಿ ಇದಕ್ಕೆ ಇವಾಗ ಡಾಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ ಇದಕ್ಕೆ ಡಾಟ್ ಎಷ್ಟು ಇಡ್ಬೇಕು ಅನ್ನೋದು ಈಗ ನಿಮಗೆ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಾಗ ತುಂಬಾ ಈಸಿಯಾಗಿ ಗೊತ್ತಾಗುತ್ತೆ. ಬಟ್ ಇದಕ್ಕೆ ನಾನು 2.5 ಇಂಚ್ ಇಡ್ತಾ ಇದ್ದೀನಿ ನನ್ನ ಅನುಭವ ಪ್ರಕಾರ. ನೋಡಿ ನಾನು 1/4 ಇಂಚ್ ಈ ಸೈಡ್ ಬಂದು 1/4 ಇಂಚು, ಅಂದ್ರೆ ಅಲ್ಲಿಗೆ ಟೋಟಲ್ ಬಂದು 2.5 ಇಂಚು ನಾನು ಡಾಟ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೀವು ಈ ಮೆಜರ್ಮೆಂಟ್ಗೆ ಇಡಬಹುದು ನೀವು 2.5 ಇಂಚು. ಬಸ್ಟ್ ಸೈಜು ಇನ್ನೂ ಜಾಸ್ತಿ ಇತ್ತು ಅಂದ್ರೆ ನೀವು 3 ಇಂಚ್ವರೆಗೂ ಇಡಬಹುದು. ಇದೇ ಸೈಜ್ಗೆ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಸ್ನೇಹಿತರೆ ನೋಡಿ ಸೆಕೆಂಡ್ ಲೈನ್ ಏನಿದೆ ಇಲ್ಲಿಂದ ಮೇಲಕ್ಕೆ 1/4 ಇಂಚು ಒಂದು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇಲ್ಲಿಂದ ಇದಕ್ಕೆ ಸೇರ್ಸೋಣ. ಇವಾಗ ಈ ಲೈನ್ ಅನ್ನ ಸೇರಿಸ್ಬೇಕು ಈ ರೀತಿ. ಹಾಗೆ ನೋಡಿ ಇಲ್ಲಿಂದ ಮೇಲಕ್ಕೆ ಒಂದು 1/2 ಇಂಚು ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ ಈ ರೀತಿ ನಾವು ಇದನ್ನ ಸೇರಿಸ್ಬೇಕು ಇವಾಗ. ಸ್ನೇಹಿತರೆ ಇವಾಗ ನಾವು ಫ್ರಂಟ್ ಅಳತೆ ಬಂದು ಎಷ್ಟಿದೆ 35 ಇದೆ, ಅಂದ್ರೆ 8.25 ಬರುತ್ತೆ. ಒಂದ್ ಸೈಡ್ ಬಂದು ನಾವು 4ರಿಂದ ಡಿವೈಡ್ ಮಾಡಿದಾಗ ಮೊದ್ಲಿಗೆ ನೋಡಿ ಇಲ್ಲಿಂದ 8.25 ಇಂಚು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ ಇಲ್ಲಿ 8.25 ಇಂಚು ಒಂದ್ ಸಾರಿ ಒಂದು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಡಾಟ್ ಹಿಡಿತೀವಿ, ಡಾಟ್ ಹಿಡಿದಕ್ಕೆ ಕಡಿಮೆ ಆಗುತ್ತೆ 2.5 ಇಂಚ್. ಹೌದಾ? ಹಾಗಾಗಿ ನಾವು 2.5 ಇಂಚ್ ಇಲ್ಲಿಂದ ಎಕ್ಸ್ಟ್ರಾ ತಗೋಬೇಕು. ಡಾಟ್ ನೀವು 3 ಇಂಚ್ ಹಿಡಿದ್ರೆ 3 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಇಲ್ಲಿಂದ. ನೋಡಿ ನಾನು 2.5 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಹಾಗೆ 1.5 ಇಂಚು ನೀವು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ರೆ ಎಷ್ಟು ಬಿಡ್ತಿರೋ ನೀವು ಅಷ್ಟನ್ನ ನೀವು ಮಾರ್ಕ್ ಮಾಡ್ಕೋಬೇಕು. ಸ್ನೇಹಿತರೆ ಇವಾಗ ಡಾಟ್ ಮಾರ್ಕಿಂಗು ನೋಡಿ ಇವೆರಡು ಸೆಂಟರ್ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. ನೋಡಿ ಇದು 5.5 ಇಂಚ್ ಇದೆ. 5.5 ಅಂದ್ರೆ ನಮಗೆ 2.25ಗೆ ಒಂದು ಡಾಟ್ ಬರುತ್ತೆ. ನಾವು ಇಲ್ಲಿಗೆ ಒಂದು ಡಾಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಈ ಡಾಟ್ ಬಂದು ಸ್ನೇಹಿತರೆ ಇಲ್ಲಿ 2.5 ಇಂಚು ನಮಗೆ ಗ್ಯಾಪ್ ಇರಬೇಕು. ಇಲ್ಲಿಗೆ ಬಂದು ನಾವು ಮಾರ್ಕ್ ಮಾಡ್ಕೊಂಡಾಗ ಈ ಡಾಟ್ ಎಷ್ಟು ಬರುತ್ತೋ ನೀವು ಅಷ್ಟನ್ನೇ ಹಿಡಿಬೇಕಾಗುತ್ತೆ. ಹಾಗೆ ನೋಡಿ ಇಲ್ಲಿಂದ ಈ ಸ್ಕೇಲ್ ಅನ್ನು ನಾವು ಲೈನ್ಗೆ ಇಟ್ಟಾಗ ನಮಗೆ ಈ ಆರ್ಮೋಲ್ ಡಾಟ್ ಕೂಡ ಮಾರ್ಕಿಂಗ್ ಆಗುತ್ತೆ. ಇಲ್ಲಿ ಈ ರೀತಿ ಇಟ್ಕೊಂಡಾಗ ಇದನ್ನು ಕೂಡ ಅಷ್ಟೇ ನೋಡಿ 2.5 ಇಂಚು ಗ್ಯಾಪ್ ಬರ್ಬೇಕು ನಮಗೆ. ನೋಡಿ ಇಲ್ಲಿಂದ 2.5 ಇಂಚು ಗ್ಯಾಪ್ ಬರಬೇಕು. ನೋಡಿ ಅವಾಗ ನಮಗೆ ಒಂದು ಸರ್ಕಲ್ ಅನ್ನೋದು ಈ ತರ ಕ್ರಿಯೇಟ್ ಆಗ್ಬೇಕು. ನೋಡಿ ನಮಗೆ ಪರ್ಫೆಕ್ಟ್ ಶೇಪ್, ಇದು ರೌಂಡ್ ಶೇಪ್ ಬರುತ್ತೆ. ನೋಡಿ ಈ ತರ ನಿಮ್ಗೆ ಇದು ಕಫ್ ರೌಂಡ್ ಅಂತೀವಿ ನಾವು. ಏನಾದ್ರೂ ಕಫ್ ಏನಾದ್ರು ಬಳಸಿದ್ರೆ ನಮಗೆ 2.5 ಇಂಚ್ ಕಫ್ ಬೇಕು ಈ ಸೈಜ್ಗೆ. ಅದ್ರ ಪ್ರಕಾರನೇ ನಾವು ಇದನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇವಾಗ ನೆಕ್ಸ್ಟ್ 4th ಡಾಟ್ ಬಂದು ಅದು ಬಂದ್ರೆ ಹಿಡಿಬಹುದು, ಇಲ್ಲ ಅಂದ್ರೆ ಇಲ್ಲ ಸ್ನೇಹಿತರೆ. ಒಂದೊಂದು ಬ್ಲೌಸ್ ಅಲ್ಲಿ ಬರುತ್ತೆ, ಒಂದೊಂದು ಬ್ಲೌಸ್ ಅಲ್ಲಿ ಬರಲ್ಲ. ಅದು ನೀವು ಕಟಿಂಗ್ ಹೆಂಗ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ನಾನು ಕಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ ಇದು ಲೈನಿಂಗ್ ಬಂದು ಇದು 90 ಸೆಂಟಿಮೀಟರ್ ತಂದಿದ್ದೆ ನಾನೇ. 90 ಸೆಂಟಿಮೀಟರ್ ಅಲ್ಲಿ 45 ಚೆಸ್ಟ್ ಮೆಜರ್ಮೆಂಟ್ ಇದ್ರೆ ಕರೆಕ್ಟ್ ಆಗುತ್ತೆ ಅಂತ ಲೆಕ್ಕ. ಇನ್ನು ಉಳಿಬಹುದು ಏನೋ ಅನ್ಕೊಂಡಿದೀನಿ. ನಾವು ಇದನ್ನ ಅಡ್ಜಸ್ಟ್ ಮಾಡಿ ಕಟ್ ಮಾಡ್ಕೋಬೇಕು, ಹಂಗಾದ್ರೆ ಉಳಿಯುತ್ತೆ. ಇಲ್ಲಾಂದ್ರೆ ನಾವು ಎಲ್ಲಿ ಬೇಕಲ್ಲೇ ಕಟ್ ಮಾಡಿದ್ರೆ ಖಂಡಿತ ಇದು ಕೂಡ ಶಾರ್ಟೇಜ್ ಆಗ ಬರುತ್ತೆ. ಸ್ನೇಹಿತರೆ ಇದಕ್ಕೆ ಇವಾಗ ನಾವು ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಕ್ರಾಸ್ ಬೆಲ್ಟ್ ಕಟ್ ಮಾಡೋದು ತುಂಬಾ ಈಸಿ ಮೆಥಡ್ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಇವತ್ತು. ಸ್ನೇಹಿತರೆ ನಮಗೆ ಅಳತೆ ಬ್ಲೌಸ್ ಕೊಟ್ಟಾಗ ನಮಗೆ ಅದರಲ್ಲಿ ಎಷ್ಟು ಇರುತ್ತೋ ಅಷ್ಟು ಗೊತ್ತಾಗುತ್ತೆ ನಮ್ಗೆ ಈಸಿಯಾಗಿ. ಬಟ್ ನಾವು ಇವತ್ತು ಅಳತೆ ಬ್ಲೌಸ್ ಇಲ್ಲ, ಬಾಡಿ ಮೆಜರ್ಮೆಂಟ್ ತಗೊಂಡಿರೋದ್ರಿಂದ ನಾವು
ಇದರಲ್ಲೇ ನಾವು ಏನ್ ಕಟ್ ಮಾಡ್ಕೊಂಡಿದೀವಿ ಫ್ರಂಟ್ ಟು ಬ್ಯಾಕ್ ಅದರಲ್ಲೇ ನಾವು ಮೆಜರ್ಮೆಂಟ್ ನೋಡ್ಕೋಬೇಕು. ನಿಮಗೆ ಡಾಟ್ ಬೇಕು ಬೇಡ ಅನ್ನೋದು ಈಗ 4 ಡಾಟ್ ಅನ್ನ ನೀವು ಡಿಸೈಡ್ ಮಾಡ್ಕೋಬೇಕು. ನೋಡಿ ಅದ್ರದ್ದು ಏನು ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ, ನಾವು 1/2 ಇಂಚ್ ಮೇಲೆ ಕ್ರಾಸ್ ತಗೊಂಡಿದೀವಲ್ಲ ಅದು ಇಲ್ಲಿ ಎಕ್ಸ್ಟ್ರಾ ಇದ್ದೇ ಇರುತ್ತೆ. ಹಾಗಾಗಿ ನಮಗೆ ಡಾಟ್ ಹಿಡಿದ್ರು ಒಂದೇ ಹಿಡಿಲಿದ್ರು ಒಂದೇ, ಅದು ನಿಮ್ ಚಾಯ್ಸ್. ಬೇಕಂದ್ರೆ ನೀವು ಬಿಟ್ಕೋಬಹುದು. ಬಿಟ್ರೆ ಏನಾಗುತ್ತೆ ಅಂದ್ರೆ ಲೂಸ್ ಆಗುತ್ತೆ, ಅಲ್ಲಿ ಈ ಪಾರ್ಟ್ ಅಲ್ಲಿ ಲೂಸ್ ಅನ್ನೋದು ಜಾಸ್ತಿ ಆಗುತ್ತೆ. ನೋಡಿ ನಾನು ಇಲ್ಲಿ 1/2 ಇಂಚು ಮೇಲಕ್ಕೆ ಈ ರೀತಿ ಫೋಲ್ಡ್ ಮಾಡಿದೀನಿ ರೆಡಿ ಸ್ಟಿಚಿಂಗ್ ಮಾರ್ಜಿನ್ ಅನ್ನ. ಇಲ್ಲಿಂದ ಒಂದು ನಮಗೆ 2/4 ಇಂಚು ನಮಗೆ ರೆಡಿ ಬೆಲ್ಟ್ ಬೇಕು. ಇಲ್ಲಿ ನೋಡಿ ಇಲ್ಲಿ 2/4 ಇಂಚು ನಮಗೆ ರೆಡಿ ಬೇಕು. ಇದಕ್ಕೆ 1 ಇಂಚ್ ನಾವು ಮಾರ್ಜಿನ್ ಅನ್ನ ಆಡ್ ಮಾಡಬೇಕು. ನಿಮಗೆ ಇಲ್ಲಿ ಒಂದು ಡಾಟ್ ಬೇಕಂದ್ರೆ ಇನ್ನೂ ಅರ್ಧ ಇಂಚ್ ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ನೋಡಿ ಇವಾಗ 2/4ಗೆ 1 ಇಂಚ್ ನಾವು ಮಾರ್ಜಿನ್ ಆಡ್ ಮಾಡಿದ್ರೆ ನಮಗೆ 3/4 ಆಗುತ್ತೆ. ನಿಮ್ಗೆ ಇನ್ನೂ ಡಾಟ್ 1/2 ಇಂಚು ಡಾಟ್ ಬೇಕಂದ್ರೆ ಇಲ್ಲಿ 3/4 ಇಂಚ್ವರೆಗೂ ತಗೋಬೇಕಾಗುತ್ತೆ. ನನಗೆ ಡಾಟ್ ಬೇಡ, ಹಾಗಾಗಿ ನಾನು 2/4 ಇಂಚಿಗೆ ಪ್ಲಸ್ 1 ಇಂಚ್ ಆಡ್ ಮಾಡಿ 3/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ ಮೊದಲಿಗೆ ಬಂದು 3/4 ಇಲ್ಲಿ ಬರುತ್ತೆ ಅಲ್ಲ ಅಂತ ಒಂದು ನೋಡ್ಕೊಂಬಿಡಿ, ಇಲ್ಲಿವರೆಗೂ ಬರುತ್ತೆ. ಇದಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಇವಾಗ ಸ್ನೇಹಿತರೆ ಬೆಲ್ಟ್ ಎಷ್ಟು ಇಡ್ಬೇಕಂದ್ರೆ ನೋಡಿ ಇಲ್ಲಿ ಒಂದು 1/2 ಇಂಚ್ ಮಾರ್ಜಿನ್ ಬಿಟ್ಟು ಇಲ್ಲಿಂದ ಬಂದು ನಾವು 8.75 ಇಂಟಿದೀವಿ, 9 ಇಂಚ್ ಇಡೋಣ. 2 ಇಂಚು ಎಕ್ಸ್ಟ್ರಾ ತಗೊಳ್ಳೋಣ. ಎಕ್ಸ್ಟ್ರಾ ಇರ್ಲಿ, ಒಂದು 2 ಇಂಚು ಎಕ್ಸ್ಟ್ರಾ ಬಿಟ್ಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಮಗೆ ಇಲ್ಲಿ ರೆಡಿ ಬಂದು 2/4 ಇಂಚ್ ಬೇಕು, ಅದಕ್ಕೆ ನಾವು 3/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ 3/4 ಇಂಚಿಗೆ ಒಂದು ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಹಾಗೆ ಇಲ್ಲಿಂದ ಮೇಲಕ್ಕೆ 1 ಇಂಚು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇಲ್ಲಿ ಡಾಟ್ ಪಾಯಿಂಟ್ ಅನ್ನ ನಾವು 4.5 ಇಂಚ್ ಇಟ್ಟಿದೀವಿ, 4.4 ಇಟ್ಟಿದೀವಿ. ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಡು ನಾವು ಒಂದು ಲೈನ್ ಅನ್ನ ಹಾಕೋಬೇಕು. ನೋಡಿ ಈ ರೀತಿ ಇಲ್ಲಿಂದ ನಾವು ಈ ಕ್ರಾಸ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಅವಾಗ ನಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ನಿಮಗೆ ಬೆಲ್ಟ್ ಅನ್ನ ತೋರಿಸ್ತೀನಿ ಕರೆಕ್ಟ್ ಆಗಿ ಬರುತ್ತೆ ಇಲ್ಲ ಅಂತ ಹೇಳಿ. ಯಾವುದೇ ಕಾರಣಕ್ಕೂ ನೀವು ಈ ಮೆಥಡ್ ಅಲ್ಲಿ ಫಾಲೋ ಮಾಡಿ 100% ನಿಮಗೆ ಬ್ಲೌಸ್ ಕಟಿಂಗ್ ಬಂದೇ ಬರುತ್ತೆ. ಇನ್ನು ಏನಾದರೂ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಏನು ವಿಡಿಯೋ ಮಾಡ್ತೀನಿ ಅದರಲ್ಲಿ ನಿಮಗೆ ಅದಕ್ಕೆ ಸಂಬಂಧಪಟ್ಟ ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡ್ತೀನಿ. ನೋಡಿ ನಾವು ಬೆಲ್ಟ್ ಕೂಡ ಕಟ್ ಮಾಡ್ಕೊಂಡಿದೀವಿ. ಇವಾಗ ನಿಮಗೆ ತೋರಿಸ್ತೀನಿ. ನೋಡಿ ಇಲ್ಲಿ 1/2 ಇಂಚು ಬಿಟ್ಟಿದ್ದೀನಿ. ಇಲ್ಲಿ ಕೂಡ ಅಷ್ಟೇ ನಮಗೆ ಕೆಳಗಡೆ ಏನು ಫೋಲ್ಡಿಂಗ್ ಆಗ್ಬೇಕಲ್ಲ, ನೋಡಿ ಇದು ಇಷ್ಟು ಮಾಡಿದಾಗ ನಮಗೆ ಕರೆಕ್ಟ್ ಆಗಿ ಈ ಸೈಡ್ ಬಂದು ನಮಗೆ ಕರೆಕ್ಟ್ ಆಗಿ ಬರುತ್ತೆ, ಏನು ತೊಂದರೆ ಇಲ್ಲ. ಡಾಟ್ ಯಾವುದೇ ಕಾರಣಕ್ಕೂ ಬರಲ್ಲ, ಬೇಕಂದ್ರೆ ಬಿಡಬೇಕು. ಯಾಕೆ ಬರಲ್ಲ ಅಂದ್ರೆ ಸ್ನೇಹಿತರೆ ನೋಡಿ ಇದನ್ನ ನಾವು ಕ್ರಾಸ್ ಅಲ್ಲಿ ಕಟ್ ಮಾಡ್ಕೊಂಡಿದೀವಿ, ಮೇಲ್ಗಡೆ 1/2 ಇಂಚ್ ಅದು 3/4 ಇಂಚು ಕ್ರಾಸ್ ಅಲ್ಲಿ ಕಟ್ ಮಾಡ್ಕೊಂಡಿದೀವಿ. ಹಾಗಾಗಿ ನಮಗೆ ಡಾಟ್ ಬರಲ್ಲ. ನಾವೇನಾದ್ರೂ ಸ್ಟ್ರೈಟ್ ಆಗಿ ಕಟ್ ಮಾಡಿದ್ವಿ ಅಂದ್ರೆ ಇದನ್ನ ನೋಡಿ ಇಲ್ಲಿ ಏನಾದ್ರು ಸ್ಟ್ರೈಟ್ ಆಗಿ ಕಟ್ ಮಾಡಿದ್ವಿ ಅಂದ್ರೆ 100% ಡಾಟ್ ಬಂದೇ ಬರುತ್ತೆ. ಇಲ್ಲಿ ನಾವು ಕ್ರಾಸ್ ಅಲ್ಲಿ ಕಟ್ ಮಾಡೋದ್ರಿಂದ ನಮಗೆ ಡಾಟ್ ಬರಲ್ಲ. ಇವಾಗ ಬಂದು ಸ್ನೇಹಿತರೆ ನಾವು ಸ್ಲೀವ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಸ್ಲೀವ್ ನಾನು 2 ಸ್ಲೀವ್ನು ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಬಂದು ನಾನು ಇಲ್ಲಿ ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ 1/2 ಇಂಚು ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕ್ತಾ ಇದ್ದೀನಿ. ಇಲ್ಲಿಂದ ಬಂದು ಲೆಂತ್ ಬಂದು ಸ್ನೇಹಿತರೆ 10.5 ಇಂಚ್ ಇದೆ. ಅವರು ಎಷ್ಟು ಬರುತ್ತೆ ಅಷ್ಟೇ ಇಡಿ ಅಂತ ಹೇಳಿದ್ದಾರೆ. ನಾನು 10.5 ಇಂಚು 11 ಇಂಚ್ವರೆಗೂ ಇಡ್ತೀನಿ ಸ್ನೇಹಿತರೆ, ಏನು ತೊಂದರೆ ಇಲ್ಲ. ನೋಡಿ 10.75 ಪ್ಲಸ್ ಒಂದು 1/2 ಇಂಚ್ ಮಾರ್ಜಿನ್ ಅಲ್ಲಿ 11.25 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ ಕ್ಯಾಪ್ ಹೈಟ್ ಬಂದು ನಾವು ಚೆಸ್ಟ್ ಮೆಜರ್ಮೆಂಟ್ 10ನೇ 1 ಭಾಗ ಎಷ್ಟು ಬರುತ್ತೆ ಅಷ್ಟು ಇಡಬೇಕು. ಇದಕ್ಕೆ ನೋಡಿ ಇದಕ್ಕೆ ನಾನು 4.4 ಇಂಚು ಅಂದ್ರೆ 4.25 ಇಂಚ್ ಇಡ್ತಾ ಇದ್ದೀನಿ. ಅಷ್ಟು ಜಾಸ್ತಿ ಆಗುತ್ತೆ ಅನ್ಕೊಂಡಿದ್ದೀನಿ. ಇದಕ್ಕೆ ಸ್ನೇಹಿತರೆ 4 ಇಂಚ್ ಇಟ್ರೆ ಸಾಕು. ನೋಡಿ ಈ ಮೆಜರ್ಮೆಂಟ್ಗೆ ನೀವು 4 ಅಥವಾ 4.25 ಇಂಚು ಇಡಬಹುದು, ಏನು ತೊಂದರೆ ಇಲ್ಲ. ನನ್ನ ಪ್ರಕಾರ 4 ಇಂಚ್ ಇಟ್ರೆ ಸಾಕಾಗುತ್ತೆ ಅನ್ಕೊಂಡಿದ್ದೀನಿ. ಇವಾಗ ಒಂದು ಸ್ನೇಹಿತರೆ ಆರ್ಮೋಲ್ ಲೂಸ್ ಎಷ್ಟಿದೆ 9 ಇಂಚ್ ಇದೆ. ಆರ್ಮೋಲ್ ಬಂದು ನಮಗೆ 9 ಅಂದ್ರೆ 19 ಆಗುತ್ತೆ. 9.25 ಇಂಚ್ ಬೇಕು ನಮಗೆ. ನೋಡಿ ಒಂದ್ಸರಿ ನಾವು ಇಲ್ಲಿಂದ ಈ ರೀತಿ ಇಟ್ಕೊಂಡು 9.25 ಇಂಚ್ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳಿ. ಇದು ಫೈನಲ್ ಅಲ್ಲ. ಹಾಗೆ ಇಲ್ಲಿ ಫಿಟ್ಟಿಂಗ್ ಬಂದು ಎಷ್ಟಿದೆ 13.5 ಇಂಚ್ ಇದೆ. 13.5 ಅರ್ಧ ಬಂದು 6.25 ಆಗುತ್ತೆ. ನೋಡಿ 6.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಲೈನ್ ಹಾಕ್ತೀನಿ. ಹಾಗೆ ಇಲ್ಲಿ ಕೂಡ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ 1.5 ಇಂಚ್ ಬಿಟ್ಟಿದ್ದೀನಿ. ಇವಾಗ ಸ್ನೇಹಿತರೆ ನೋಡಿ ಇಷ್ಟೇನು ಮಾರ್ಕ್ ಮಾಡ್ಕೊಂಡಿದೀವಿ. ನಾವು ಆಲ್ರೆಡಿ ಬಾಡಿ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಂಡಿದೀವಿ. ನಾವು ಬ್ಯಾಕ್ ಪಾರ್ಟ್ ಅನ್ನ ಇಟ್ಟು ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟ್ ಆಗಿ ಬರುತ್ತೆ ಅಲ್ಲ ಅಂತೇಳಿ. ನಿಮಗೆ ಅಂದಾಜಲ್ಲಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿ ಬಂದ್ರೆ ನೀವು ಕಂಟಿನ್ಯೂ ಮಾಡಿ, ಇಲ್ಲ ಅಂದ್ರೆ ಜಾಸ್ತಿ ಮಾಡಬೇಕಾಗುತ್ತೆ ನೀವು. ನೋಡಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ನಮಗೆ ಇದು ಜಾಸ್ತಿ ಆಗುತ್ತೆ, ಇದು ಕಡಿಮೆ ಆಗುತ್ತೆ ಬಾಡಿ ಪಾರ್ಟ್. ಏನಕ್ಕಂದ್ರೆ ನಾವು ಕ್ರಾಸ್ ಅನ್ನ ಜಾಸ್ತಿ ಹೆಚ್ಚು ಕಡಿಮೆ ಮಾಡಿದಾಗ ಈ ರೀತಿ ನಮಗೆ ಹೆಚ್ಚು ಕಡಿಮೆ ಬರುತ್ತೆ. ನಾವು ಇವಾಗ ಕಡಿಮೆ ಮಾಡ್ಕೊಳ್ಳೋಣ, 1/4 ಇಂಚು ಕಡಿಮೆ ಮಾಡ್ಕೊಳ್ಳೋಣ. ನೋಡಿ 1/4 ಇಂಚು ಕಡಿಮೆ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ಚೆಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಎಷ್ಟು ಬರುತ್ತೆ ಅಂತ ಹೇಳಿ. ನೋಡಿ ಇಲ್ಲಿಂದ ಇಟ್ಟಿದ್ದೀನಿ. ಇಲ್ಲಿ ನಾನು ಶೋಲ್ಡರ್ ಅಲ್ಲಿ
ಹಾಫ್ ಇಂಚು ಮಾರ್ಜಿನ್ ಹೋಗುತ್ತೆ. ನೋಡಿ ಈ ರೀತಿ ಇಟ್ಕೊಂಡಾಗ ನಮಗೆ ಕರೆಕ್ಟ್ ಆಗಿ ಬರಬೇಕು, ಅವಾಗಲೇ ಅದು ಸ್ಲೀವ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ನಮಗೆ ಈ ರೀತಿ ನೀವು ಮೆಜರ್ಮೆಂಟ್ ಅನ್ನ ಮಾಡ್ಕೋಬೇಕಾಗುತ್ತೆ. ಹಾಗೆ ಸ್ನೇಹಿತರೆ ನೋಡಿ, ಇವಾಗ ನಾವು ಈ ಕ್ಯಾಪ್ ಹೈಟ್ ಅನ್ನ ಯಾವ ರೀತಿ ಪರ್ಫೆಕ್ಟ್ ಶೇಪ್ ಅಲ್ಲಿ ಕಟ್ ಮಾಡೋದು ತುಂಬಾ ವಿಡಿಯೋಸ್ ಮಾಡಿದ್ದೀನಿ, ದಯವಿಟ್ಟು ನೋಡಿಲ್ಲ ಅಂದ್ರೆ ನೋಡಿ. ಹಾಗೆ ಇದಕ್ಕೆ ಮೊದಲಿಗೆ ನೋಡಿ ಈ ರೀತಿ ನೀವು ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಇದು ತುಂಬಾ ಈಸಿ ಮೆಥಡ್. ನೋಡಿ ಇದು ಎಷ್ಟಿದೆ ಅಂತ ನೋಡ್ಕೊಳ್ಳಿ. 2 8 ಕಾಲ್ ಇದೆ. 8 ಕಾಲ್ ಬಂದು 4 ಇಂಚು 1 ಪಾಯಿಂಟ್ಗೆ 1 ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ. ಹಾಗೆ ಈ ಕ್ಯಾಪ್ ಹೈಟ್ 4 ಇಂಚ್ ಇದೆ, ಅದರಲ್ಲಿ ಸೆಂಟರ್ ಬಂದು 2 ಇಂಚ್ ಆಗುತ್ತೆ. 2 ಇಂಚಿಗೆ 1 ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇಲ್ಲಿ ಕೂಡ ಅಷ್ಟೇ ಒಂದು ಸೀದಾ ಒಂದು ಲೈನ್ ಹಾಕೋಣ ಡೌನಿಗೆ. ಹಾಗೆ ಬಂದು ನೋಡಿ ಇಲ್ಲಿಂದ ಈ ಸೆಂಟರ್ಗೆ ಒಂದು ಲೈನ್ ಹಾಕೋಬೇಕು. ಇದು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ 4 ಇಂಚ್ ಇದೆ, 1 ಪಾಯಿಂಟ್ ಜಾಸ್ತಿ ಇದೆ. ಅಷ್ಟಕ್ಕೆ ನಾವು 1 ಮಾರ್ಕ್ ಅನ್ನ ಮಾಡ್ಕೊಳ್ಳಿ. ತುಂಬಾ ಈಸಿ, ಇದು ನಮಗೆ ಈಸಿ ಆಗುತ್ತೆ, ಅದು ನಿಮಗೆ ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ರೀತಿ ಬಾಕ್ಸ್ ಅನ್ನ ಮಾಡ್ಕೊಂತ ಇದ್ದೀನಿ. ನೋಡಿ ಇದು ಸೆಂಟ್ರು ಒಂದು ಪಾಯಿಂಟ್ ಇದೆ. ಈ ಪಾಯಿಂಟ್ ಇಂದ ಈ ಸ್ಕೇಲ್ ಅನ್ನ ನಾವು ಇಟ್ಟು ಮೊದಲಿಗೆ ಒಂದು ಲೈನ್ ಅನ್ನ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು. ನೋಡಿ ಈ ರೀತಿ ಇಲ್ಲಿಂದ ಬಂದು ನೋಡಿ ಇಲ್ಲಿ ಏನು ಮಾರ್ಕ್ ಇದೆ, ಇಲ್ಲಿಂದ ಹಾಫ್ ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡು ಇದನ್ನ ಈ ಸ್ಕೇಲ್ ಅನ್ನ ಈ ರೀತಿ ಇಟ್ಟು ನೀವು ಈಸಿಯಾಗಿ ಮಾರ್ಕ್ ಮಾಡಿ. ಹಾಗೆ ಬಂದು ಇಲ್ಲಿ ನಾವು ಒಂದು ಹಾಫ್ ಇಂಚು ಒಂದು ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ. ಅವಾಗ ಬಂದು ನೆಕ್ಸ್ಟ್ ಸ್ಟೆಪ್ ಬಂದು ಸ್ನೇಹಿತರೆ ನೋಡಿ ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಸ್ಕೇಲ್ ಅನ್ನ ಇಟ್ಟು ನೋಡಿ ಇಲ್ಲಿದೆಯಲ್ಲ, ಇಲ್ಲಿಂದ ಈ ಪಾಯಿಂಟ್ಗೆ ಇಟ್ಟು ಸ್ಕೇಲ್ ಅನ್ನ ಇಟ್ಟು ಮಾರ್ಕ್ ಮಾಡ್ಕೋಬೇಕು ಈ ರೀತಿ. ನೋಡಿ ಇಲ್ಲಿ. ಹಾಗೆ ಬಂದು ವಾಪಸ್ ನಾವು ಈ ರೀತಿ ಸ್ಕೇಲ್ ಇಟ್ಟಾಗ ನಮಗೆ ಈ ರೀತಿ ಸೇರಿಸ್ಕೋಬೇಕು ಇದನ್ನ. ನೋಡಿ ನಮಗೆ 100% ಶೇಪ್ ಅನ್ನೋದಿಲ್ಲ, ಪಕ್ಕ ಬರುತ್ತೆ. ನೋಡಿ ಈ ರೀತಿ ನೀವು ಸ್ಲೀವ್ ಅನ್ನ ಕಟ್ ಮಾಡ್ಕೊಳ್ಳಿ, ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡಿ 2 ಸ್ಲೀವ್ ಎರಡು ಪೀಸ್ ಮಾತ್ರ ತಗೊಂಡಿದ್ದೀನಿ ಫ್ರಂಟ್ ಶೇಪ್ ಅನ್ನ ಕಟ್ ಮಾಡ್ಲಿಕ್ಕೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ, ಕರೆಕ್ಟ್ ಆಗಿ ಬರುತ್ತಿಲ್ಲ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ನಾನು ಬ್ಯಾಕ್ ಪಾರ್ಟ್ ಅಲ್ಲಿ ಮೆಜರ್ಮೆಂಟ್ ಮಾಡಿ ತೋರಿಸ್ತೀನಿ. ಇವಾಗ ಬಂದು ನೋಡಿ ಈ ರೀತಿ ಹಿಡ್ಕೊಂಡಾಗ ನಮಗೆ ಪರ್ಫೆಕ್ಟ್ ಆಗಿ ಬರಬೇಕು. ನೋಡಿ ನಾನು ಬ್ಯಾಕ್ ಪಾರ್ಟ್ ಅನ್ನೇ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಕರೆಕ್ಟ್ ಆಗಿ ಬರ್ತಾ ಇದೆ. ನಮಗೆ ಒಂದು ಹಾಫ್ ಇಂಚು ಮಾರ್ಜಿನ್ ಇದೆ, ಕರೆಕ್ಟ್ ಆಗಿ ಬರುತ್ತೆ ಸ್ನೇಹಿತರೆ. ಈ ರೀತಿ ನೀವು ಕಟ್ ಮಾಡಿ 100% ಪರ್ಫೆಕ್ಟ್ ಆಗಿ ಬರುತ್ತೆ. ಐ ಹೋಪ್ ನಿಮಗೆ. ಹಾಗೆ ಕೂಡ ಸ್ನೇಹಿತರೆ ನೋಡಿ ಇದನ್ನ ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಅನ್ನ ಇಟ್ಟು ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ದಯವಿಟ್ಟು ಸ್ಟಿಚಿಂಗ್ ವಿಡಿಯೋ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಕಮೆಂಟ್ ಮಾಡಿದ್ರೆ ನಾನು ಖಂಡಿತ ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಹಾಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮಾತ್ರ ದಯವಿಟ್ಟು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.